ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ ಅಂತ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಾತೀರಿ ಶೇರ್ ಮಾಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ನಾ ಇವತ್ತು ಸಬ್ಬಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರ್ಸತ್ತೇನೆ ರೀ. ಅವಕ್ಕೆ ಏನೇನು ಬೇಕಂತೇಳಿ ಇಲ್ಲದಾವ್ರಿ ಸಾಮಾನುಗಳು, ಅದನ್ನು ಹೆಂಗೆ ಮಾಡೋದು ಅಂತೇಳಿ ಮತ್ತೆ ತೋರಿಸ್ತೇನೆ ಬರ್ರಿ ನಿಮಗೆ. ನೋಡಿರಿ ಅವಕ್ಕೆ ಏನೇನು ಐಟಮ್ಸ್ ಹಾಕ್ಬೇಕಂತೇಳಿ ಇಲ್ಲದಾವ್ ತೋರಿಸ್ತೇನೆ ನಿಮಗೆ. ಮೊದಲ ಒಂದು ಬಟ್ಲ ಸಬ್ಬಕ್ಕಿ ತೊಗೊಂಡೇನ್ರಿ, ಮತ್ತು ಕುದಿಸಿಟ್ಕೊಂಡಿರೋ ಆಲೂಗಡ್ಡೆ ತೊಗೊಂಡೇನ್ರಿ, ಕೊತ್ತಂಬರಿ ರೀ, ಮತ್ತು ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅಜ್ವಾನ್, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇವನ್ನ ಇಟ್ಕೊಂಡು ಇವತ್ತು ನಾನು ಸಬ್ಬಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತೇಳಿ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಬರ್ರಿ. ಒಂದು ಬಾಳಿಗೆ ಒಳಗೆ ನಾ ಏನು ಸಬ್ಬಕ್ಕಿ ಹೇಳೇನಲ್ಲ ಒಂದು ಬಟ್ಲ ಅವನ್ನ ಸ್ವಲ್ಪ ಹುರ್ಕೊಂಡ್ರಿ. ಈಗ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋರಿ, ಯಾಕಂದ್ರೆ ಜೋರು ಇಟ್ರಂದ್ರೆ ಎಲ್ಲ ಹೊತ್ತು ಹೋಗ್ಬಿಡ್ತಾವೆ, ಚಲೋ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಣ್ಣಗೈತ ಹುರ್ಕೋರಿ. ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಸ್ವಲ್ಪ ಹುರ್ಕೋರಿ ಚಲೋ ತಮೆ. ಬ್ಯಾಸ್ಗಿ ಟೈಮ್ನಾಗ ಚಪಾತಿ ಅದು ತಿನ್ನೋಕ್ಕಾಗೋದಿಲ್ಲ ನೋಡ್ರಿ, ಹಾಗಾಗಿ ಈ ಥರ ರೊಟ್ಟಿ ಮಾಡ್ಕೊಂಡು ಮನ್ಯಾಗ ತಿನ್ನಿರಿ ಅಂತ ಹೇಳತ್ತೇನೆ ರೀ. ನೋಡ್ರಿ ಯಾವ ಕಲರ್ ಬಂದಾವಂತ ಹೇಳಿ. ಇವಾಗ ಬಂದ್ ಮಾಡೋಣ್ರಿ ನಾವು ಗ್ಯಾಸ್. ನೋಡ್ರಿ ಈಗ ಸಾಬು ಅಕ್ಕಿ ಆರಿದಾವ, ಇವನ್ನ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಹಿಟ್ಟಿನಂಗೆ ರುಬ್ಕೋರಿ ಇವನ್ನ. ನೋಡ್ರಿ ಈಗ ಪುಡಿ ಮಾಡ್ಕೊಂಡೆ ನಾನು. ಇದಕ್ಕೆ ಆಗಲೇ ಏನು ಹೇಳಿನಲ್ಲ ಆಲೂಗಡ್ಡೆ ಅದಕ್ಕೆ ಹಾಕ್ಕೊಂಡ್ರಿ. ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಅದು ಎಲ್ಲ ಹಾಕ್ಕೊಂಡ್ರಿ ಇದಕ್ಕೆ. ನೋಡ್ರಿ ನೀರು ಹಾಕುಲ್ಲೇ ಮೊದಲ ಕಲಿಸ್ಕೊರಿ ಇದನ್ನು ಪೂರ, ಯಾಕಂದ್ರೆ ಆಲೂಗಡ್ಡೆ ಒಳಗೆ ಸ್ವಲ್ಪ ತೇವಿನ ಅಂಶ ಇರ್ತೈತಲ್ರಿ, ಹಿಂಗಾಗಿ ಫಸ್ಟ ಪೂರ ಇದನ್ನು ಕಲಿಸ್ಕೊಂಡಿಂದ ಆ ಬಳಿಕ ಸ್ವಲ್ಪ ನೀರು ಹಾಕೋದಾದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡ ರೀ. ನೋಡ್ರಿ ಇಷ್ಟ ಗಟ್ಟಿ ಆಗೈತಿ, ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಇವಾಗ ನಾವು ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯಾಕಿ ಇಡ್ರಿ. ಹಿಟ್ಟಿಂದ ಆ ಬಳಿಕ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೇನೆ. ನೋಡ್ರಿ ಹಿಟ್ಟು ನೆನೆದೈತಿ, ಇದನ್ನು ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ನೀವು ಎಷ್ಟು ರೊಟ್ಟಿಗೆ ಹಿಟ್ಟು ತೊಗೋತಿರಲ್ಲ ಅಷ್ಟು ತೊಗೋರಿ. ನೋಡ್ರಿ ಈಗ ಮಾಡೋಣ ಅಂತ ಹೇಳಿ ರೊಟ್ಟಿ. ನೀವು ರೊಟ್ಟಿಗೆ ಎಷ್ಟು ಹಿಟ್ಟು ತೊಗೋತಿರಲ್ಲ ಅಷ್ಟೇ ಹಿಟ್ಟು ತೊಗೋರಿ. ಇದಕ್ಕೆ ಹಚ್ಚಾಕ ಅಕ್ಕಿ ಹಿಟ್ಟಾರ ಗೋಧಿ ಹಿಟ್ಟಾರ ತೊಗೋರಿ. ಇದನ್ನ ಮಾಡೋಣ ಇವಾಗ. ಈಗ ಇದನ್ನು ಲಟ್ಟಿಸ್ಕೊಂಡ್ರಿ. ನೋಡ್ರಿ ಈ ಟೈಪ ಲಟ್ಟಿಸ್ಕೊರಿ. ಇದನ್ನು ಒಲೆ ಮೇಲೆ ತೆವಿ ಇಡ್ರಿ, ಇಟ್ಟ ಲೋ ಫ್ಲೇಮ್ದಾಗ ಇಟ್ಟ ತೆವಿ ಕಾಸ್ರಿ. ಇದನ್ನು ಆ ಬಳಿಕ ಏನು ಲಟ್ಟಿಸ್ಕೊಂಡೇವಲ್ರಿ ಇದನ್ನು ತೆವಿ ಮೇಲೆ ಹಾಕ್ಕೊಂಡ್ರಿ. ಈಗ ನೋಡ್ರಿ ಇವಾಗ ಇದನ್ನು ತೆವಿ ಮೇಲೆ ಹಾಕ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಇದಕ್ಕೆ ಸೈಡಿಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋರಿ. ಸಣ್ಣಗೆ ಗುಳ್ಳಿ ಬರಾಕತ್ತಂದ್ರೆ ಹೊಳ್ಳಿ ಶಾಕ್ರಿ. ನೋಡ್ರಿ ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ. ನೋಡ್ರಿ ಇವಾಗ ಯಾವ ಟೈಪ್ ಉಬ್ಬಾತೈತೆ ಅಂತ ಹೇಳಿ. ಇವಾಗ ಆಗೈತ್ರಿ ಇದು.
ಇದನ್ನು ತಕ್ಕೊಂಡ್ರಿ. ಈಗ ನೋಡ್ರಿ ಯಾವ ಟೈಪ್ ಆಗೈತೆ ಅಂತ ಹೇಳಿ. ನೋಡ್ರಿ ಇದಕ್ಕೆ ಬೇಕಂದ್ರೆ ಚಟ್ನಿ ಮಾಡ್ಕೋರಿ, ಬೇಡ ಅಂದರೆ ಇಲ್ಲ. ನೋಡಿರಿ ಎಷ್ಟು ಸಾಫ್ಟಾಗಿ, ಎಷ್ಟು ತೆಳ್ಳಗೆ, ಎಷ್ಟು ಚಲೋ ಆಗ್ಯಾವ ನೋಡ್ರಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.